न दग्धं यस्य कौपीनम् अग्नौ दत्तमपि स्फुटम् वेदव्यासगुरुं नौमि ಶ್ರೀವೇದೇಶ ನಮಸ್ಕೃತಂ. ಮಹಾಮಹಿಮೋಪೇತರಾದ ಕಲಿಯುಗದ ಕಲ್ಪವೃಕ್ಷ ಕಾಮಧೇನುಗಳಾದ ಶ್ರೀ ಶ್ರೀ 1008 ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ವೇದವ್ಯಾಸ ತೀರ್ಥರು. ಈ ವೇದವ್ಯಾಸ ತೀರ್ಥರಿಗೆ ಆಶ್ರಮವನ್ನು ಕೊಡೋದಕ್ಕಿಂತಲೂ ಪೂರ್ವದಲ್ಲಿ ರಘುತ್ತಮ ತೀರ್ಥರಿಗೆ ರಘುಪತಿ ತೀರ್ಥರು ಎಂಬುದಾಗಿ ಇನ್ನೊಬ್ಬ ಶಿಷ್ಯರೂ ಇದ್ದರು. ಆ ರಘುಪತಿ ತೀರ್ಥರ ಮಹಿಮೆ ಏನೆಂದರೆ, ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಬಂದಿರುವ ಒಬ್ಬ ಆಚಾರ್ಯರನ್ನು ಸೋಲಿಸಿ ಬೇರೆ ಯಾರೋ ಒಬ್ಬರು ಛತ್ರ ಚಾಮರ ಧ್ವಜ ಪತಾಕಾದಿಗಳನ್ನು ಸ್ವೀಕಾರ ಮಾಡಿದ್ದರು. ಅವರನ್ನು ಸೋಲಿಸಿ ಆ ಎಲ್ಲ ದುರ್ಮತವನ್ನು ಖಂಡನೆ ಮಾಡಿ ಧ್ವಜ ಪತಾಕಾದಿಗಳನ್ನು ಗುರುಗಳಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪಾದ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡಿದ ದೊಡ್ಡ ಕೀರ್ತಿ ರಘುಪತಿ ತೀರ್ಥರಿಗುಂಟು. ಆದರೆ ಭಗವಂತನ ಸಂಕಲ್ಪ, ಅವರ ಸಾಧನೆ ಮುಗಿದಿದ್ದರಿಂದ ಅವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲೇನೆ, ಅವರು ಇರುವಾಗಲೇ ರಘುಪತಿ ತೀರ್ಥರು ವೃಂದಾವನಸ್ಥರಾದರು. ಆಗ ಮುಂದೆ ಯಾರಿಗೆ ನಾವು ಈ ಸಮಗ್ರವಾದ ಸಂಸ್ಥಾನವನ್ನು ಕೊಡಬೇಕು ಎಂಬ ಯೋಚನೆಯಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಇದ್ದಾಗ, ನೂರಾರು ಜನ ಶಿಷ್ಯರಿಗೆ ಪಾಠವನ್ನು ಹೇಳಿ ಶಿಷ್ಯರನ್ನು ಅತ್ಯುತ್ತಮ ಉದ್ದಾಮ ವಿದ್ವಾಂಸರನ್ನಾಗಿ ಮಾಡಿರುವಂತಹ ಈ ಉತ್ತಮ ಪಂಡಿತರು ವೇದವ್ಯಾಸ ತೀರ್ಥರು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಬಂದಾಗ, ಆಗ ಈ ವೇದವ್ಯಾಸ ತೀರ್ಥರ ಅದ್ಭುತವಾದ ಪಾಂಡಿತ್ಯ, ಜ್ಞಾನ, ಭಕ್ತಿ ಹಾಗೂ ವೈರಾಗ್ಯಗಳನ್ನು ಕಂಡು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ರಾಮದೇವರ ಸಂಕಲ್ಪದಂತೆ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ವೇದವ್ಯಾಸ ತೀರ್ಥ ಎಂಬುದಾಗಿ ನಾಮಕರಣವನ್ನು ಮಾಡಿದರು. ಆ ವೇದವ್ಯಾಸ ತೀರ್ಥರ ಶಿಷ್ಯರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ವೇದವ್ಯಾಸ ತೀರ್ಥರು ಮೊದಲು ಒಬ್ಬ ವಿದ್ಯಾಪತಿ ತೀರ್ಥರು ಎಂಬುವವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಮಾಡಿಕೊಂಡಿರ್ತಾರೆ. ಆ ವಿದ್ಯಾಪತಿ ತೀರ್ಥರು ಭಾಗವತ ಸಾರಸಂಗ್ರಹ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆರಣ್ಯಕಾಚಾರ್ಯರು ಮಾಡಿದ ಭಾಗವತ ಸಾರೋದ್ಧಾರಕ್ಕಿಂತಲೂ ಪೂರ್ವದಲ್ಲಿ ಭಾಗವತದ ಮೇಲೆ ಬಂದ ಅಪೂರ್ವವಾದ ಕೃತಿ ಅದು ವಿದ್ಯಾಪತಿ ತೀರ್ಥರ ರಚನೆ ಭಾಗವತ ಸಾರಸಂಗ್ರಹ. ಕೆಲವು ದಿವಸಗಳಾದ ಮೇಲೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಸ್ವಪ್ನದಲ್ಲಿ ವೇದವ್ಯಾಸ ತೀರ್ಥರಿಗೆ ಸೂಚನೆಯನ್ನು ಕೊಡುತ್ತಾರೆ. ವಿದ್ಯಾಪತಿ ತೀರ್ಥರು ಬಹಳ ದಿವಸಗಳ ಕಾಲ
ಉಳಿಯುವುದಿಲ್ಲ. ಅದಕ್ಕಾಗಿ ನೀವು ಇನ್ನೊಬ್ಬರಿಗೆ, ವಿದ್ಯಾಧೀಶತೀರ್ಥರಿಗೆ ಆಶ್ರಮವನ್ನು ಕೊಡಬೇಕು ಎಂಬುದಾಗಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ವೇದವ್ಯಾಸ ತೀರ್ಥರಿಗೆ ಸೂಚನೆ ಮಾಡಿದಾಗ, ಆಗ ವೇದವ್ಯಾಸ ತೀರ್ಥರು ಹಾಗೂ ವಿದ್ಯಾಪತಿ ತೀರ್ಥರು ಇಬ್ಬರು ಸೇರಿಕೊಂಡು 2 ಕಿವಿಯಲ್ಲಿ ಪ್ರಣವ ಮಂತ್ರವನ್ನು ಉಪದೇಶ ಮಾಡಿ ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮವನ್ನು ಕೊಡುತ್ತಾರೆ. ಈ ಸಂದರ್ಭವು ನಮಗೆ ವೇದೇಶ ತೀರ್ಥರನ್ನು ಸ್ಮರಣೆಗೆ ತಂದುಕೊಡುತ್ತದೆ. ಹೇಗೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಹಾಗೂ ವೇದವ್ಯಾಸ ತೀರ್ಥರು ಇಬ್ಬರೂ ಸೇರಿ 2 ಕಿವಿಗಳಲ್ಲಿ ಪ್ರಣವ ಮಂತ್ರವನ್ನು ವೇದೇಶ ತೀರ್ಥರಿಗೆ ಉಪದೇಶ ಮಾಡಿದ್ದಾರೋ, ಹಾಗೆ ವಿದ್ಯಾಧೀಶ ತೀರ್ಥರಿಗೂ ಕೂಡ ಈ ಭಾಗ್ಯ ಲಭಿಸಿತು. ಇಂತಹ ವಾಕ್ಯಾರ್ಥ ಚಂದ್ರಿಕಾ ಮೊದಲಾದ ಗ್ರಂಥಗಳನ್ನು ರಚನೆ ಮಾಡಿದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಗುರುಗಳಾದ ವೇದವ್ಯಾಸ ತೀರ್ಥರು ಮಹಾಮಹಿಮೋಪೇತರಾಗಿದ್ದಾರೆ. ಪೆನಗೊಂಡ ಮಹಾರಾಜರು ತಮ್ಮ ಗುರುಗಳಾಗಿ ಯಾರನ್ನು ಸ್ವೀಕಾರ ಮಾಡಬೇಕು ಎಂಬ ಯೋಚನೆ ಬಂದಾಗ ತಮ್ಮ ಆಸ್ಥಾನದಲ್ಲಿ ಮಂತ್ರಿಯಾಗಿರುವಂತಹ ಚಿಕ್ಕಣ್ಣ ಎಂಬುವವರನ್ನು ಕೊಟ್ಟು ಕಳುಹಿಸಿ, ಯಾರ್ಯಾರು ಸನ್ಯಾಸಿಗಳಿದ್ದಾರೋ ಅವರೆಲ್ಲರ ವೈರಾಗ್ಯವನ್ನು ನಾನು ಪರೀಕ್ಷೆ ಮಾಡಬೇಕು. ಅದಕ್ಕಾಗಿ ಅವರ ಕೌಪೀನವನ್ನು ತೆಗೆದುಕೊಂಡು ಬಾ ಎಂಬುದಾಗಿ ತಿಳಿಸಿದಾಗ, ಚಿಕ್ಕಣ್ಣ ವೇದವ್ಯಾಸ ತೀರ್ಥರ ಹತ್ತಿರ ಹೋಗಿ, ನಿಮ್ಮ ಹತ್ತಿರ ಇರುವಂತಹ ನಿಮ್ಮ ಕೌಪೀನವನ್ನು ಕೊಡ್ರಿ, ನಮ್ಮ ರಾಜರು ನಿಮ್ಮ ವೈರಾಗ್ಯವನ್ನು ಪರೀಕ್ಷೆ ಮಾಡುತ್ತಾರೆ ಎಂಬುದಾಗಿ ತಿಳಿಸಿದಾಗ, ಮಹಾಗುರುಗಳಾದ ವೇದವ್ಯಾಸ ತೀರ್ಥರು ತಮ್ಮ ಕೌಪೀನವನ್ನು ಕೊಡುತ್ತಾರೆ. ಆ ಕೌಪೀನವನ್ನು ಅಗ್ನಿಯಲ್ಲಿ ಹಾಕಿದಾಗಲೂ ಕೂಡ ಅದು ಉರಿಯದೇನೆ ಹಾಗೇ ತಟಸ್ಥವಾಗಿ ನಿಂತಿದೆ. ಅಗ್ನಿಯಲ್ಲೂ ಹಾಕಿದಾಗಲೂ ಕೂಡ ಆ ಅಗ್ನಿಯಲ್ಲಿ ಭಸ್ಮವಾಗದೇನೆ ಜಾಜ್ವಲ್ಯಮಾನವಾಗಿ ಗುರುಗಳ ಕೌಪೀನ ನಿಂತಿತು ಎಂದರೆ ಆ ಗುರುಗಳ ವೈರಾಗ್ಯ ಎಂತಹದು ಎಂಬುದಾಗಿ ನಾವೇ ತಿಳಿದುಕೊಳ್ಳಬೇಕು. ಅಂತಹ ವೇದವ್ಯಾಸ ತೀರ್ಥರನ್ನು ಗುರುಗಳನ್ನಾಗಿ ಪಡೆದು ಅವರ ದಾಸಾನುದಾಸನಾಗಿ ಪೆನಗೊಂಡ ಊರಿನ ಮಹಾರಾಜ ಅವರಿಗೆ ಅನೇಕ ವಿಶಾಲವಾದ ಒಂದು ಗ್ರಾಮವನ್ನು ಕೊಟ್ಟು ಆ ಗ್ರಾಮದಲ್ಲಿ ತಾವು ನೆಲೆಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಗುರುಗಳು ಅವನ ಮೇಲೆ ಅನುಗ್ರಹವನ್ನು ಮಾಡಿ ಇಂದಿಗೂ ಕೂಡ ಪೆನಗೊಂಡ ಕ್ಷೇತ್ರದಲ್ಲಿ ವಿರಾಜಮಾನರಾಗಿದ್ದಾರೆ, ತಪೋನಿಷ್ಠರಾಗಿದ್ದಾರೆ. ಸುವರ್ಣದ ವೃಷ್ಟಿಯನ್ನೇ ಮಾಡಿಸಿದ ಮಹಾಗುರುಗಳು ವೇದವ್ಯಾಸ ತೀರ್ಥರು. ಅವರಲ್ಲಿ ನಾವೆಲ್ಲರೂ ಸೇರಿ ಜ್ಞಾನಭಕ್ತಿ ವೈರಾಗ್ಯಗಳು ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ.